ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಸ್ಪೆಷಲ್ ಪಾರ್ಟ್ನರ್ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್. ಇಂದಿನ ವಿಶೇಷ ಸಂಚಿಕೆ ದುಷ್ಟಶಕ್ತಿಯ ಧ್ವಂಸಕ್ತಿ. ನಾನು ಕಾವ್ಯ. ನವರಾತ್ರಿ ಹಬ್ಬದ 7ನೇ ದಿನದ ಸಂಭ್ರಮದಲ್ಲಿದ್ದೇವೆ. 7ನೇ ದಿನದಂದು ಯಾವ ದೇವಿಯನ್ನ ಪೂಜಿಸ್ತಾರೆ, ಆ ತಾಯಿಯ ಮಹತ್ವವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನವರಾತ್ರಿ ಆಚರಣೆಯ 9 ರಾತ್ರಿಗಳಲ್ಲಿ ಕಾಳರಾತ್ರಿಯನ್ನ ಸಾಂಪ್ರದಾಯಿಕವಾಗಿ ಪೂಜಿಸಲಾಗ್ತಿದೆ. ವಿಶೇಷವಾಗಿ ನವರಾತ್ರಿ ಪೂಜೆಯ 7ನೇ ದಿನ ಕಾಳಿಗೆ ಸಮರ್ಪಿತವಾಗಿದೆ. ಆಕೆಯನ್ನ ಮಾತೃದೇವತೆಯ ಉಗ್ರ ರೂಪವೆಂದು ಪರಿಗಣಿಸಲಾಗ್ತದೆ. ಆಕೆಯ ನೋಟವು ಭಯವನ್ನ ಉಂಟು ಮಾಡುತ್ತದೆ. ದೇವಿಯ ಈ ರೂಪವು ಎಲ್ಲ ರಾಕ್ಷಸ ಘಟಕಗಳು, ಪ್ರೇತಗಳು, ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ನಾಶಕ ಎಂದು ನಂಬಲಾಗಿದೆ. ರಾಕ್ಷಸರು ಕಾಳರಾತ್ರಿಯ ಆಗಮನದ ಬಗ್ಗೆ ತಿಳಿದ ನಂತರ ಪಲಾಯನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಕಾಳರಾತ್ರಿಯನ್ನ ಶುಭಂಕರಿ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಶುಭ ಅಂದರೆ ಒಳ್ಳೆಯದನ್ನ ಮಾಡುವುದು ಎಂದರ್ಥ. ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನ ನೀಡುತ್ತಾಳೆ ಮತ್ತು ತನ್ನ ಭಕ್ತರನ್ನ ನಿರ್ಭೀತರನ್ನಾಗಿ ಮಾಡುತ್ತಾಳೆ ಎಂದು ನಂಬಲಾಗಿದೆ.
ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರಿದ್ರು. ಅವರು ದೇವಲೋಕವನ್ನ ಆಕ್ರಮಿಸಿ ದೇವತೆಗಳನ್ನ ಸೋಲಿಸಿದ್ರು. ದೇವತೆಗಳ ಅಧಿಪತಿಯಾದ ಇಂದ್ರನು ಇತರ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನ ಮರಳಿ ಪಡೆಯಲು ಶಿವನ ಸಹಾಯವನ್ನ ಪಡೆಯಲು ಹಿಮಾಲಯಕ್ಕೆ ಹೋದನು. ಇಬ್ಬರು ಸೇರಿ ಪಾರ್ವತಿ ದೇವಿಯನ್ನ ಪ್ರಾರ್ಥಿಸಿದ್ರು. ಪಾರ್ವತಿ ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನ ಕೇಳಿದ್ಲು. ಆದ್ದರಿಂದ ಅವಳು ರಾಕ್ಷಸರನ್ನ ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಎಂಬ ಮತ್ತೊಂದು ದೇವತೆಯನ್ನ ಸೃಷ್ಟಿಸಿದ್ಲು. ಚಂಡ ಮತ್ತು ಮುಂಡ, ಶುಂಭ ಮತ್ತು ನಿಶುಂಭನಿಂದ ಕಳುಹಿಸಲ್ಪಟ್ಟ ಇಬ್ಬರು ರಾಕ್ಷಸ ಸೇನಾಪತಿಗಳು ಅವರು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿ ದೇವಿಯು ಕಾಳರಾತ್ರಿ ಎಂಬ ದೇವತೆಯನ್ನ ಸೃಷ್ಟಿಸಿದ್ಲು. ಕಾಳರಾತ್ರಿ ದೇವಿಯು ಅವರನ್ನ ಕೊಂದು ಆ ಮೂಲಕ ಚಾಮುಂಡ ಎಂಬ ಹೆಸರನ್ನ ಪಡೆದಳು. ಆಗ ರಕ್ತಬೀಜ ಎಂಬ ರಾಕ್ಷಸನು ಅಲ್ಲಿಗೆ ಬಂದನು. ರಕ್ತಬೀಜ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೆ ಅವನು ತದ್ರೂಪಿ ಸೃಷ್ಟಿಯಾಗುತ್ತದೆ ಎಂಬ ವರವನ್ನ ಹೊಂದಿದ್ದನು. ಕಾಳರಾತ್ರಿ ದೇವಿಯು ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪಗಳನ್ನ ಹುಟ್ಟುಹಾಕಿತು. ಹಾಗಾಗಿ ಅವರನ್ನ ಸೋಲಿಸುವುದು ಅಸಾಧ್ಯವಾಯಿತು. ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿಯು ಇದರಿಂದ ಕೋಪಗೊಂಡು ಕೆಳಗೆ ಬೀಳದಂತೆ ಅವನ ರಕ್ತವನ್ನ ಕುಡಿದು ಅಂತಿಮವಾಗಿ ರಕ್ತಬೀಜವನ್ನ ಕೊಂದು ಚಂಡಿ ದೇವಿಗೆ ತನ್ನ ಸೇನಾಪತಿಗಳಾದ ಶುಂಭ ಮತ್ತು ನಿಶುಂಭರನ್ನ ಕೊಲ್ಲಲು ಸಹಾಯ ಮಾಡಿದಳು. ಅವಳು ಎಷ್ಟು ಉಗ್ರ ಮತ್ತು ವಿಧ್ವಂಸಕಳಾದಳು ಎಂದರೆ ತನ್ನ ಮುಂದೆ ಬರುವ ಎಲ್ಲರನ್ನ ಕೊಲ್ಲುವುದಾಗಿ ಹೇಳಿದ್ಲು. ಅವಳನ್ನ ತಡೆಯಲು ಎಲ್ಲ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದ್ರು. ಆದ್ದರಿಂದ ಶಿವನು ಅವಳನ್ನ ತಡೆಯಲು ಪ್ರಯತ್ನಿಸುತ್ತಾ ಅವಳು ಎಲ್ಲರನ್ನ ಕೊಲ್ಲಲು ತೊಡಗಿದಾಗ ಅವಳ ಪಾದದ ಕೆಳಗೆ ಶಿವನು ಕಾಣಿಸಿಕೊಂಡನು. ತನ್ನ ಪ್ರೀತಿಯ ಪತಿಯನ್ನ ತನ್ನ ಪಾದದ ಕೆಳಗೆ ನೋಡಿ ಅವಳು ತನ್ನ ನಾಲಿಗೆಯನ್ನ ಕಚ್ಚಿದಳು ಮತ್ತು ಶಿವನಿಗೆ ನಿಲ್ಲಲು ಸಹಾಯವನ್ನ ಮಾಡಿದಳು. ತಪ್ಪಿತಸ್ಥಳಾಗಿ ಅವಳ ಜಗಳವನ್ನ ಮರೆತು ಶಾಂತಳಾದಳು ಎಂದು ದಂತ ಕಥೆಗಳು ಹೇಳುತ್ತವೆ. Mudra Printers is one of the leading printing press in Mangaluru since last 28 years with very good infrastructure of men and machinery. Having 2 units, one is in Kudroli and factory at Baikampadi industrial area. With creative designs with digital and offset print, brochures, leaflets, visiting cards, bill books, letterheads, office files, ID cards, mementos.
Mudra Printers, Mudra House near Nagabrahma Temple, Alake, Mangaluru. Call 0824 426669 or 0824 249 2433. ದೇವಿಯ ಮೈಬಣ್ಣವು ರಾತ್ರಿಗಳಲ್ಲಿ ಅತ್ಯಂತ ಗಾಢವಾದ ಕೂದಲು ಮತ್ತು ಸ್ವರ್ಗೀಯ ಆಕಾರವನ್ನ ಹೊಂದಿದೆ. ಆಕೆಗೆ 4 ಕೈಗಳಿವೆ. 2 ಕೈಗಳು ಸ್ಮಿಟರ್ ಮತ್ತು ಸಿಡಿಗುಂಡುಗಳನ್ನ ಹಿಡಿದಿವೆ ಮತ್ತು ಬಲ 2 ಆಶೀರ್ವಾದ ಮತ್ತು ಅಭಯ ಮುದ್ರೆಗಳಲ್ಲಿವೆ. ಅವಳು ಚಂದ್ರನಂತೆ ಹೊಳೆಯುವ ಹಾರವನ್ನ ಧರಿಸುತ್ತಾಳೆ. ಕಾಳರಾತ್ರಿ ದೇವಿಯು 3 ಕಣ್ಣುಗಳನ್ನ ಹೊಂದಿದ್ದು ಅದು ಮಿಂಚಿನಂತೆ ಕಿರಣಗಳನ್ನ ಹೊರಸೂಸುವಂತೆ ಭಾಸವಾಗುತ್ತದೆ. ಅವಳ ಆರೋಹಣವು ಕತ್ತಿಯಾಗಿದ್ದು ಕೆಲವೊಮ್ಮೆ ಶವವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಧರಿಸಲು ನೀಲಿ, ಕೆಂಪು ಮತ್ತು ಬಿಳಿ ಬಣ್ಣಗಳನ್ನ ಬಳಸಬೇಕು. ಕಾಳರಾತ್ರಿ ದೇವಿಯ ನೋಟವು ದುಷ್ಟರಿಗೆ ವಿನಾಶವನ್ನ ಉಂಟು ಮಾಡುತ್ತದೆ. ಆದರೆ ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಒಳ್ಳೆಯ ಫಲವನ್ನ ನೀಡುತ್ತಾಳೆ ಮತ್ತು ಅವಳನ್ನ ಎದುರಿಸುವಾಗ ಭಯದಿಂದ ದೂರವಿರಬೇಕು. ಯಾಕೆಂದ್ರೆ ಅವಳು ಅಂತಹ ಭಕ್ತರ ಜೀವನದಿಂದ ಚಿಂತೆಯ ಕತ್ತಲೆಯನ್ನ ತೆಗೆದುಹಾಕುತ್ತಾಳೆ. ನವರಾತ್ರಿಯಂದು ಅವಳ ಆರಾಧನೆಗೆ ವಿಶೇಷವಾಗಿ ಯೋಗಿಗಳು ಮತ್ತು ಸಾಧಕರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಆಚರಣೆ ಎಷ್ಟು ವಿಶಿಷ್ಟವಾದ ಕಥೆ ಇದೆ ಅಂತ. ಇವತ್ತಿನ ಈ ಸಂಚಿಕೆ ದುಷ್ಟಶಕ್ತಿಯ ಧ್ವಂಸಕ್ತಿಯಲ್ಲಿ ತಾಯಿ ಕಾಳರಾತ್ರಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದೆ ಇನ್ನಷ್ಟು ವಿಷಯಗಳ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೆ ಮಿಸ್ ಮಾಡದೆ ನೋಡ್ತಾ ಇರಿ V4 ನ್ಯೂಸ್. ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರದಲ್ಲಿ ನಡೆಯುವ ಮಂಗಳೂರು ದಸರಾ ಮತ್ತು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವ ದಸರಾ ವೈಭವದ ಶೋಭಾಯಾತ್ರೆಯು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ.
Heaven Rolls, a household in Mangalore. ಎಂಕುಲು 3 years ದಿಂಚಿ ಬರೋಂದುಲ್ಲ ಎಂಕುಲು ಮುಲ್ಪ ಬಾತದ ಟಿಕ್ಕ ಬಿರಿಯಾನಿ ತಿಕ್ಕೊಂಡು ಅವು ತಿನ್ಪುನು ಮಸ್ತ್ ಟೇಸ್ಟ್ ಇಪ್ಪುಂಡು ಮುಲ್ಪ ಸ್ಪೆಷಲ್ ಟಿಕ್ಕ ಬಿರಿಯಾನಿ.